ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಶಾಂತಿ ಒಪ್ಪಂದ ಫೈನಲ್ ಆಗಿದೆ. ಕೆಳ ಹಂತದ ಅಧಿಕಾರಿಗಳು ಮತ್ತು ಇರಾನ್ನ ಮಿನಿಸ್ಟರ್ ಒಬ್ಬರು ಸಿಗ್ನೇಚರ್ ಹಾಕಿ ಆಗಿದೆ. ಇನ್ನೇನಿದ್ರು ಮೇಲ್ ಹಂತದ ಅಧಿಕಾರಿಗಳು ಅಥವಾ ಅಮೆರಿಕದ ಉಪರಾಷ್ಟ್ರಪತಿ ಮತ್ತು ಇರಾನ್ನ ಸ್ಪೀಕರ್ ಅರಾಕ್ಚಿ ಸೈನ್ ಹಾಕೋದೊಂದೇ ಬಾಕಿ ಅಂತ ಸುದ್ದಿಗಳು ಬರ್ತಾ ಇದೆ. ಈ ಶುಕ್ರವಾರ ಆ ಸಿಗ್ನೇಚರ್ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ನಡೆಯುತ್ತೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಸೊ ಆಲ್ಮೋಸ್ಟ್ ಅದು ಫಿನಿಶ್ ಆದಂಗೆ ಕಾಣ್ತಾ ಇದೆ. ಸೊ ಏನು ಮುಖ್ಯವಾದ ಅಂಶಗಳು ಆ ಅಗ್ರಿಮೆಂಟ್ ನಲ್ಲಿ ಇದಾವೆ ಅಂತ ಇಲ್ಲಿವರೆಗೆ ತಿಳಿದು ಬರ್ತಾ ಇದೆ. ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದ್ರೆ ಮತ್ತೆ ಇಸ್ರೇಲ್ ವಿರುದ್ಧ ಎಫ್ ಪದ ಬಳಸಿ, ನೆತನ್ಯಾಹು ವಿರುದ್ಧ ಎಫ್ ಪದವನ್ನ ಬಳಸಿ ಟ್ರಂಪ್ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆಂದ್ರೆ ಇಸ್ರೇಲ್ಗೆ ಈ ಶಾಂತಿ ಒಪ್ಪಂದ ಒಪ್ಪಿತ ಇಲ್ಲವಂತೆ. ನಾವು ಈ ಶಾಂತಿ ಒಪ್ಪಂದವನ್ನ ತಿರಸ್ಕರಿಸುತ್ತೀವಿ ಅಂತ ಹೇಳಿದ ತಕ್ಷಣ ಟ್ರಂಪ್ಗೆ ಬಿಪಿ ರೈಸ್ ಆಗಿದೆ. ಎಫ್ ಪದಾನೇ ಬಳಸಿ ನೆತನ್ಯಾಹುಗೆ ಮತ್ತೆ ಜಾಡಿಸಿದ್ದಾರೆ. ಸೊ ಏನ್ ನಡೀತು ಆ ಘಟನೆ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಸುಮಾರು 100 ದಿನಗಳ ಸಂಘರ್ಷದ ನಂತರ, 40 ದಿನಗಳ ಯುದ್ಧ ನಂತರ ಸುಮಾರು 50-60 ದಿನಗಳು ಇನ್ನೇನು ಶಾಂತಿ ಒಪ್ಪಂದ ಆಗೇ ಹೋಯ್ತು ಅನ್ನುವಂತಹ ಲೆಕ್ಕಾಚಾರಗಳು. ಸುಮಾರು 100ಕ್ಕಿಂತ ಹೆಚ್ಚು ದಿನಗಳಿಂದ ಹೊರ್ಮುಜ್ ಸ್ಟ್ರೈಟ್ ಬಂದಾಗಿ ಕೂತಿರೋದು. ಇಡೀ ಜಗತ್ತು ಆಯಿಲ್ಗಾಗಿ ಹಾಹಾಕಾರದಲ್ಲಿ ಹೋಗಿರುವಂತಹದ್ದು. ಹಾಹಾಕಾರದಲ್ಲಿಯೇ ನಾವು ಸಹ ನರಳ್ತಾ ಇದ್ದೀವಿ. ಭಾರತದಲ್ಲಿ ಇಲ್ಲಿನ ತಿಕ್ಕಲು ಸರ್ಕಾರ, ಅದರ ತಿಕ್ಕಲು ನಿರ್ಧಾರಗಳ ನಡುವೆ ಪ್ರಜೆಗಳು ಒದ್ದಾಡಿ ಸಾಯ್ತಾ ಇದ್ದೀವಿ. ಸೊ ಈಗ ಆ ಪರಿಸ್ಥಿತಿ ಸುಧಾರಿಸುವ ಒಂದು ಹಂತಕ್ಕೆ ಬಂದಿದೆ ಅನ್ನುವಂತಹ ಸೂಚನೆಗಳು ಏನು ಅಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿದೆ, ಫೈನಲ್ ಆಗ್ಬಿಟ್ಟಿದೆ ಅಂತ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ, ಇರಾನ್ ಒಪ್ಕೊಂಡಿದೆ, ಇನ್ನು ಯಾವತ್ತಿಗೂ ಸಹ ಪರಮಾಣುವನ್ನ ಡೆವಲಪ್ಮೆಂಟ್ ಮಾಡಲ್ಲ, ಪರಮಾಣು ಬಾಂಬು ತಯಾರಿ ಮಾಡಲ್ಲ, ಅದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಮೆರಿಕದವರು. ಅದರಲ್ಲೂ ಡೊನಾಲ್ಡ್ ಟ್ರಂಪ್. ಪ್ಲಸ್ ಹೊರ್ಮುಜ್ ಸ್ಟ್ರೈಟ್ ಮೇಲೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ, ಎಲ್ಲರಿಗೂ ಸಹ ಓಪನ್ ಆಗುತ್ತೆ, ಈ ಹಿಂದಿನಂತೆ ಅದು ಹೋಗುತ್ತೆ ಅಂತ ಡೈಲಾಗ್ ಹೊಡೆದಿದ್ದಾರೆ. ಅದರ ಜೊತೆಗೆ ಇರಾನ್ ಕೆಲವು ವಿಚಾರಗಳನ್ನು ಹೇಳಿದೆ. ಅದು ಇರಾನ್ ಕಡೆಯಿಂದ ಬಂದಿರುವ ವಿಚಾರಗಳು, ಅದು ಅಮೆರಿಕದ ವಿಚಾರಗಳಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾವೆ. ಅದು ಹೇಳೋದು, ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ನಾವು ಸಂಚಾರ ಮುಕ್ತ ಮಾಡ್ತೀವಿ, ಆದರೆ ಟೋಲ್ ಹಾಕ್ತೀವಿ. ಟೋಲ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತಾಡ್ತಿಲ್ಲ. ಇರಾನ್ ಹೇಳ್ತಾ ಇದೆ, ಶಾಂತಿ ಒಪ್ಪಂದ ಕೇವಲ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಮಾತ್ರ ಅಲ್ಲ, ಅದರಲ್ಲಿ ಲೆಬನಾನ್ ಸಹ ಸೇರುತ್ತೆ, ಹಿಜ್ಬುಲ್ಲಾ ಸಹ ಸೇರುತ್ತೆ, ಹಮಾಸ್ ಸಹ ಸೇರುತ್ತೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅದನ್ನು ಎಷ್ಟು ಮಟ್ಟಕ್ಕೆ ಇಸ್ರೇಲ್ ಒಪ್ಕೊಳ್ಳುತ್ತೆ, ತಡ್ಕೊಳ್ಳುತ್ತೆ, ಅದೇ ದೊಡ್ಡ ಪ್ರಶ್ನೆ. ಆ ಕಾರಣಕ್ಕಾಗಿಯೇ ಇಸ್ರೇಲ್ ಈಗ ಈ ಒಪ್ಪಂದವನ್ನ ನಾವು ಒಪ್ಪಲ್ಲ ಅಂತ ಘೋಷಣೆ ಮಾಡ್ಕೊಂಡಿದೆ. ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ, ಲೆಬನಾನ್ನ ರಾಜಧಾನಿ ಬೈರೂತ್ ಮೇಲೆ ದಾಳಿಯನ್ನು ನಡೆಸ್ಬಿಡ್ತು. ಆ ದಾಳಿ ನಡೆಸಿದ ಸಂದರ್ಭಕ್ಕೆ ಇರಾನ್ ಸಿಗ್ನೇಚರ್ ಹಾಕಬೇಕಾಗಿತ್ತು, ಕೆಲವು ಗಂಟೆಗಳದು ಡಿಲೇ ಆಯಿತು. ಆಗ ಡೊನಾಲ್ಡ್ ಟ್ರಂಪ್ಗೆ ಸಿಟ್ಟು ಬಂದ್ಬಿಡ್ತು. ಮೊನ್ನೆ ತರ ಮತ್ತೆ ಫೋನ್ ಎತ್ಕೊಂಡು ಬಾಯಿಗೆ ಬಂದ ಭಾಷೆಯಲ್ಲಿ ಎಫ್ ಪದಗಳು, ಸೀರಿಯಸ್ನೆಸ್ ಇಲ್ಲ, ಯು ಡೋಂಟ್ ಹ್ಯಾವ್ ಫಕಿಂಗ್ ಸೀರಿಯಸ್ನೆಸ್ ಇಲ್ಲ ನಿನಗೆ ಅಂತ ನೆತನ್ಯಾಹುಗೆ ಎಫ್ ಪದ ಬಳಸಿ ಬ್ಲಾಸ್ಟ್ ಮಾಡಿದ್ದಾರೆ ಟ್ರಂಪ್ ಅನ್ನುವಂಥ ಸುದ್ದಿಗಳು ಇದಾವೆ. ಈಗ ಯಾಕೆ ಅಂತಂದ್ರೆ ಸಿಗ್ನೇಚರ್ ಲೇಟ್ ಆಗ್ತಿದೆ. ನಿನ್ನನ್ನು ಯಾವನು ಲೆಬನಾನ್ ಮೇಲೆ ಮತ್ತೆ ದಾಳಿ ನಡೆಸೋಂದಿತ್ತು? ಇನ್ನು ಮೇಲೆ ನೀನು ದಾಳಿ ಮಾಡೋ ಹಾಗೆ ಇಲ್ಲ, ಮೊನ್ನೆನೇ ಹೇಳಿದ್ದೀನಿ ದಾಳಿ ಮಾಡಬೇಡ ಅಂತ. ಶಾಂತಿ ಒಪ್ಪಂದ ಮುರಿದು ಬಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಬೈದಿರುವಂತಹ ಘಟನೆ ನಡೆದಿದೆ ಅಂತ ಈಗ ಸುದ್ದಿಗಳು ಬರ್ತಾ ಇದೆ. ಬಟ್ ಎಫ್ ಪದವನ್ನು ಬಳಸಿರೋದು ಇದು 2ನೇ ಬಾರಿ. ಕಳೆದ 1 ವಾರ 10 ದಿನಗಳ ಹಿಂದೆಯೂ ಸಹ ಇದೇ ಲೆಬನಾನ್ ವಿಚಾರವಾಗಿ ಇರಾನ್ ಮತ್ತೆ ಯುದ್ಧಕ್ಕೆ ಬರುವ ರೀತಿಯಾದಂತಹ ಸನ್ನಿವೇಶ ಕ್ರಿಯೇಟ್ ಮಾಡಿದ್ದಕ್ಕೆ ಇಸ್ರೇಲ್ ಅಮೆರಿಕದ ಪ್ರೆಸಿಡೆಂಟ್ ಫೋನ್ ಮಾಡಿ ನೆತನ್ಯಾಹುಗೆ ಸಿಕ್ಕಾಪಟ್ಟೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದ ಸುದ್ದಿಯನ್ನ ನಾವೇ ನಿಮ್ಗೆ ಹೇಳಿದ್ವಿ. ಈಗ ಇಸ್ರೇಲ್ ವಾದ ಏನು? ಇಸ್ರೇಲ್ ಹೇಳ್ತಾ ಇರುವಂತಹದ್ದು, ಲೆಬನಾನ್ನ ಸೇರಿಸಬಾರದು, ಇರಾನ್ಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರಬೇಕು. ಅದಕ್ಕೆ ಇರಾನ್ ರೆಡಿ ಇಲ್ಲ. ಇರಾನ್ ಇಷ್ಟು ದಿನಗಳು ಎಳ್ಕೊಂಡು ಬಂದಿದೆ ಲೆಬನಾನ್ ಕಾರಣಕ್ಕಾಗಿ, ಹಿಜ್ಬುಲ್ಲಾ ಕಾರಣಕ್ಕಾಗಿ. ನಾವು ಬೆಳೆಸಿರುವಂತಹವರು ಹಿಜ್ಬುಲ್ಲಾ, ಅದನ್ನ ನಾವು ರಕ್ಷಣೆ ಮಾಡ್ತೀವಿ, ನಾವು ಬಿಟ್ಟುಕೊಡಲ್ಲ.
ಯುದ್ಧ ವಿರಾಮ ಆಗ್ಲಿ ಅಥವಾ ಶಾಂತಿ ಒಪ್ಪಂದ ಆಗ್ಲಿ, ಅದರಲ್ಲಿ ಹಿಜ್ಬುಲ್ಲಾ ಇದ್ದೇ ಇರುತ್ತೆ, ಲೆಬನಾನ್ ಇದ್ದೇ ಇರುತ್ತೆ, ಇಸ್ರೇಲ್ ದಾಳಿ ನಡೆಸುವ ಹಾಗಿಲ್ಲ ಅಂತ ಪಟ್ಟು ಹಿಡಿದಿದ್ದಕ್ಕೆ ಇಷ್ಟು ದಿನ ಅದು ತಡ ಆಗ್ತಾ ಬಂದಿದ್ದು. ಈಗ ಇಸ್ರೇಲ್ ಅದಕ್ಕೆ ನಾವು ಒಪ್ಪಲ್ಲ ಅಂತ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಈಗ ಡೊನಾಲ್ಡ್ ಟ್ರಂಪ್ಗೆ ಸಿಟ್ಟು ಬಂದು ಬಾಯಿಗೆ ಬಂದಂಗೆ ಬೈದಿದ್ದಾಯ್ತು. ಇರಾನ್ ಏನೀಗ ಖುಷಿಯಾಗಿದೆಯಾ ಆ ಒಪ್ಪಂದದಿಂದ ಅಂದ್ರೆ ನೋ, ಅಲ್ಲೂ ಪ್ರತಿಭಟನೆಗಳು ನಡೀತಾ ಇದೆ. ಅಲ್ಲೊಂದಷ್ಟು ಮೂಲಭೂತವಾದಿ ಶಕ್ತಿಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾವೆ. ಯಾಕೆ ಒಪ್ಪಂದ ಮಾಡ್ಕೊಂಡಿದ್ದೀರಿ? ಅಮೆರಿಕ ಮಂಡಿಯೂರುವ ಪರಿಸ್ಥಿತಿಯಲ್ಲಿದೆ, ಬಿಡಬಾರ್ದಾಗಿತ್ತು. ಅಮೆರಿಕನ್ ಯಾಕೆ ನಂಬುತ್ತೀರಿ ನೀವು? ಫಸ್ಟ್ ಆಫ್ ಆಲ್ ಅಮೆರಿಕನ್ ನಂಬಬಾರ್ದು. ಅಮೆರಿಕನ್ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲವೇ ಅಲ್ಲ. ಈ ಕಡೆ ಶಾಂತಿ ಒಪ್ಪಂದ ಮಾಡ್ಕೊಂಡು ಆ ಕಡೆ ದಾಳಿ ನಡೆಸ್ತಾರೆ, ಹುಷಾರ್. ಈ ಶಾಂತಿ ಒಪ್ಪಂದವನ್ನ ನಾವು ತಿರಸ್ಕರಿಸ್ತೀವಿ ಅಂತ ಇರಾನಲ್ಲೂ ಸಹ ಒಂದಷ್ಟು ಜನ ಪ್ರತಿಭಟನೆಗಳನ್ನ, ಪ್ರತಿರೋಧವನ್ನ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಒಂದು ಸುದ್ದಿ ಬಂತು, ಅದನ್ನ ಟ್ರಂಪ್ ಸ್ವತಃ ಅಲ್ಲಿಗೆಳೆದಿದ್ದಾರೆ. ಏನು ಅಂದ್ರೆ ಗಲ್ಫ್ ರಾಷ್ಟ್ರಗಳ ಒಕ್ಕೂಟದ ಮೂಲಕ ಸುಮಾರು $300 ಮಿಲಿಯನ್ ಹಣವನ್ನ ಇರಾನ್ಗೆ ಕೊಡಲಾಗುತ್ತೆ ಅನ್ನುವಂತಹ ಸುದ್ದಿ ಬಂತು. ಅದು ಆಕ್ಚುಲಿ ಕಳೆದ ವಾರದಿಂದಲೂ ಸಹ ಓಡಾಡ್ತಾ ಇದೆ, ಅದು ನಿಜವೂ ಸಹ. ಆದ್ರೆ ಅಮೆರಿಕ ಒಪ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕದಲ್ಲಿ ಚೀಮಾರಿ ಹಾಕ್ತಾರೆ. ಟ್ರಂಪ್ ಹೇಳ್ಬೋದು ನಾವು ಕೊಡ್ತಾ ಇಲ್ಲ, ಗಲ್ಫ್ ರಾಷ್ಟ್ರಗಳ ಒಕ್ಕೂಟದ ಮೂಲಕ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಸಹ ಅಮೆರಿಕ ಜನ ಒಪ್ಕೊಳ್ಳೋದಿಲ್ಲ. ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆ ಇದೆ ಅಮೆರಿಕದಲ್ಲಿ. ಹಾಗಾಗಿ ಟ್ರಂಪ್ ಈಗ ಅದಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ, ಅಥವಾ ಅವ್ರದ್ದು ಟ್ರೂತ್ ಅಂತ ಅವರದೇ ಸೋಷಿಯಲ್ ಮೀಡಿಯಾ ಇದೆಲ್ಲ, ಎಕ್ಸ್ ಇಂದ ಅವ್ರನ್ನ ಬ್ಯಾನ್ ಮಾಡಿದಾಗ ಅವರೇ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರು, ಒಂದು ಆ್ಯಪ್ ಟ್ರೂತ್ ಅಂತ, ಅದರಲ್ಲಿ ಬರ್ಕೊಂಡಿದ್ದಾರೆ $300 ಮಿಲಿಯನ್ ಅನ್ನೋದು ಕಟ್ಟುಕತೆ, ಅದಿಲ್ಲ ಅಂತ. ಬಟ್ ಇರಾನ್ ಮೊದಲಿಂದಲೂ ಹೇಳ್ಕೊಂಡ್ ಬರ್ತಿರೋದು ನಮಗೆ ಫ್ರೀಸ್ ಮಾಡಿಟ್ಟಿರುವಂತಹ ಹಣವನ್ನ ರಿಲೀಸ್ ಮಾಡಬೇಕು, ಆಗ್ಲೇ ನಾವು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದು ಅಂತ. ಈಗ ಹಾಕಿದೀವಿ ಅಂತ ಇಬ್ರು ಹೇಳ್ತಿದಾರಲ್ಲ, ಅಮೆರಿಕ ಮತ್ತು ಇರಾನ್ ಸಹಿ ಆಗಿದೆ ಅಂತ. ಹಾಗಾದ್ರೆ ಹಣ ಕೂಡ ಒಪ್ಪಿಗೆ ಆಗಿರುತ್ತೆ. ಸೊ ಇರಾನ್ಗೆ ಎಲ್ಲ ರೀತಿಯಲ್ಲೂ ಸಹ ಗೆಲುವು ಅಂತಲೇ ಹೇಳಬೇಕು. ಆ ಮಟ್ಟಕ್ಕೆ ಇರಾನ್ ತನಗೆ ಬೇಕಾದನ್ನೆಲ್ಲವನ್ನು ಪಡೆಯುವವರೆಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಒಪ್ಪಿಲ್ಲ. ಈಗಲೂ ಶುಕ್ರವಾರದೊಳಗಡೆ ಏನು ಬೇಕಾದ್ರೂ ನಡೀಬಹುದು. ಇಸ್ರೇಲ್ ತಿಕ್ಕಲುತನ ಮಾಡಬಹುದು. ಇಸ್ರೇಲ್ ಬೇಕಂತಲೇ ಈ ಶಾಂತಿ ಒಪ್ಪಂದವನ್ನ ಮುರಿಯೋದಕ್ಕೆ ಅಂತಲೇ ಇರಾನ್ ಮೇಲೆ ದಾಳಿ ನಡೆಸಬಹುದು. ಇರಾನ್ ಮತ್ತೆ ಪ್ರತಿ ದಾಳಿ ನಡೆಸಲೂಬಹುದು. ಆದರೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಇರುವ ಮೂಡ್ನಲ್ಲಿ ಇಸ್ರೇಲ್ ಅದನ್ನ ಮಾಡುತ್ತಾ ಅನ್ನುವಂತ ಭಯ. ಯಾಕೆಂದ್ರೆ ಕಳೆದ ವಾರ ಟ್ರಂಪ್ ಓಪನ್ ಆಗಿ ಹೇಳ್ಬಿಟ್ರು, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಮಗನೇ ನಿನಗೆ ಸಪೋರ್ಟ್ ಮಾಡೋದು ಕೈ ಬಿಟ್ಟು ಬಿಡ್ತೀನಿ ಅಂತ ಇಸ್ರೇಲ್ ಹೇಳಿದ ನಂತರನೇ ಲೆಬನಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಿದ್ದು. ಸೊ ಇಸ್ರೇಲ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಅಟ್ಯಾಕ್ ಅಂತೂ ಇರಾನ್ ಮಾಡಲ್ಲ, ಇಸ್ರೇಲ್ ಮಾಡಿದ್ರೆ ಇರಾನ್ ಸುಮ್ಮನಿರಲ್ಲ. ಸೊ ಈ ಶಾಂತಿ ಒಪ್ಪಂದ, ಸೀಸ್ ಫೈರು, ಇನ್ನೇನೇನೇನೋ ಇದೆಯಲ್ಲ, ಎಲ್ಲ ನಿಲ್ಲುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಬಟ್ ಅಮೆರಿಕ, ಡೊನಾಲ್ಡ್ ಟ್ರಂಪ್, ಇರಾನ್ ಸದ್ಯಕ್ಕೆ ಹೇಳ್ತಾ ಇರೋದು ಫೈನಲೈಸ್ ಆಗಿದೆ. ಕೆಳ ಹಂತದ ಸಿಗ್ನೇಚರ್ಸ್ ಎಲ್ಲ ಆಗಿದೆ. ಜಿನೇವಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಈ ಶುಕ್ರವಾರ ಫೈನಲ್ ಅಗ್ರಿಮೆಂಟ್ಗೆ ಸಹಿ ಹಾಕ್ತೀವಿ. ಆನಂತರ 60 ದಿನಗಳು ಬೇರೆ ವಿಚಾರಗಳು ನೆಕ್ಸ್ಟ್ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡ್ಕೊಳ್ತೀವಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಲಾಟ್ರಿ, ಯಾಕಂದ್ರೆ ಅದರ ಮಧ್ಯಸ್ಥಿಕೆಯಲ್ಲಿ ಇದೆಲ್ಲ ನಡೆದಿರೋದ್ರಿಂದ ಒಂದಷ್ಟು ಎಕ್ಸ್ಟ್ರಾ ಭಿಕ್ಷೆಯನ್ನ ಅಮೆರಿಕದಿಂದ ಪಡ್ಕೊಳ್ಳುವಂತಹ ಸಾಧ್ಯತೆ ಪಾಕಿಸ್ತಾನಕ್ಕಂತೂ 100% ಇರುತ್ತೆ. ಇದಿಷ್ಟು ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಕುರಿತಾಗಿ ಈಗ ಆಗಿರುವಂತಹ ಬೆಳವಣಿಗೆಗಳು, ಇಸ್ರೇಲ್ನ ವಿರೋಧ ಮತ್ತು ಅಮೆರಿಕದಿಂದ ಇಸ್ರೇಲ್ಗೆ ಸರಿಯಾದಂತಹ ಕ್ಯಾಕರಿಸಿ ಉಗಿಯುವಿಕೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.